ಲಿವರ್ ಫ್ರೈ ನೋಡಿ, ಲಿವರ್ ಫ್ರೈ ಕೊಟ್ಟಿದ್ದಾರೆ. ಸೊ ಲಿವರ್ ಫ್ರೈ, ಲಿವರ್ ಗ್ರೇವಿನ ಎಗ್ ರೈಸಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ವಾವ್! ಎಗ್ ರೈಸು, ಕಬಾಬು, ಲಿವರು ಎಲ್ಲ ಸಿಗುತ್ತೆ. ಗ್ರೇವಿ ಕಾಮಾಕ್ಷಿ ಪಾಳ್ಯದಲ್ಲಿ ಎಲ್ಲೂ ಸಿಗಲ್ಲ ಇದು ಈ ಥರ. ಓಕೆ. ನಾವು ಸುಮಾರು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀವಿ. ಸೂಪರ್ ಟೇಸ್ಟ್ ಆಗಲಿ ಏನಾಗಲಿ ಎಲ್ಲ ಸೂಪರ್ ಕೊಡ್ತೀವಿ. ತಮ್ಮ ಹೆಸರು ಸರ್? ರಾಜೇಶ್ ಅಂತ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಕಾಮಾಕ್ಷಿ ಪಾಳ್ಯ ಅನ್ನೋ ಏರಿಯಾಗೆ ಬಂದಿದ್ದೀವಿ. ಮಾಗಡಿ ಮೈನ್ ರೋಡು ಕಾಮಾಕ್ಷಿ ಪಾಳ್ಯ. ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ಸಂಡೇ ಮಧ್ಯಾಹ್ನ 1 ಗಂಟೆ ಆಗಿದೆ. 1 ಗಂಟೆಗೆ ಬಿಸಿ ಬಿಸಿ ಬಾಡೂಟ ತಿನ್ನಬೇಕು ಅಂತ. ಬಾಡೂಟ ಅಂದರೆ ಮಟನ್ನು ಚಿಕನ್ ಅಲ್ಲ, ಎಗ್ ರೈಸು ಮತ್ತು ಲಿವರ್ ಫ್ರೈ ಮತ್ತು ಕಬಾಬು ಇದೆಲ್ಲ ತಿನ್ನೋದಕ್ಕೆ ನಾನು ಕಾಮಾಕ್ಷಿ ಪಾಳ್ಯಗೆ ಯಾಕೆ ಹುಡ್ಕೊಂಡು ಬಂದಿದ್ದೀನಿ ಅಂದರೆ ಬೇರೆ ಎಲ್ಲೂ ಸಿಗದೆ ಇರೋವಂಥ ಒಂದು ಸ್ಪೆಷಲ್ ಐಟಮ್ ಇಲ್ಲಿ ಸಿಗುತ್ತೆ. ಅಂದರೆ ಎಗ್ ರೈಸ್ಗೆ ಇವರು ಲಿವರ್ ಗ್ರೇವಿ ಹಾಕ್ಕೊಡ್ತಾರೆ. ಈ ಲಿವರ್ ಗ್ರೇವಿ ಎಗ್ ರೈಸ್ಗೆ ಒಂದು ಒಳ್ಳೆ ಕಾಂಬಿನೇಷನು. ಇದು ಅಪರೂಪಕ್ಕೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಹಂಗಾಗಿ ಇದೇ ಜಾಗನ ಹುಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ರೀಸನ್ ಏನಪ್ಪ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಔಟ್ಲುಕ್ ನೋಡಿ ನೀವು ಇದೇನಪ್ಪ ಇಷ್ಟೊಂದು ಗಲೀಜಾಗಿದೆ, ಚಿಕ್ಕದಾಗಿದೆ ಅಂತೆಲ್ಲ ಅನ್ಕೋಬೇಡಿ. ಆ್ಯಕ್ಚುಲಿ ಡು ನಾಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ ಆ ಥರ. ಒಳಗಡೆ ತೋರಿಸ್ತೀನಿ ಯಾವ ಥರ ಕ್ರೌಡ್ ಇದೆ, ಯಾವ ಥರ ಫುಡ್ ಸಿಗುತ್ತೆ ಅಂತ. ಸೊ ಬನ್ನಿ, ತಡ ಮಾಡಿದೆ. ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಜಾಸ್ತಿ ಕ್ರೌಡೆಡ್ ಏರಿಯಾ ಇದು. ಬೇಗ ಒಳಗೋಗಿ ಏನೇನು ಫುಡ್ ಸಿಗುತ್ತೆ ಮತ್ತು ಹೇಗಿರುತ್ತೆ ಟೇಸ್ಟು ಪ್ರತಿಯೊಂದು ನೋಡೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವಾಗ ಕಾಳಭೈರೇಶ್ವರ ಕಬಾಬ್ ಸೆಂಟರ್ ಅದು ಕಿಚನಲ್ಲಿ ಇದ್ದೀವಿ. ಬನ್ನಿ, ಅಣ್ಣವ್ರು ಇಲ್ಲ ಇದ್ದಾರೆ, ಮಾತಾಡ್ಸೋಣ ಮತ್ತು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಇವಾಗ ಏನು ಮಾಡ್ತಾ ಇದ್ದೀರಾ? ಏನದು? ಈಗ ಎಗ್ ರೈಸ್ ಮಾಡ್ತೀವಿ. ಓಕೆ. ಸೊ ಏನೇನು ಹಾಕ್ತಾ ಇದ್ದೀರಾ ಸರ್? ಸರ್ ಈರುಳ್ಳಿ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆ ಬಟ್ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಟ್ರೈ ಮಾಡಿ. ಇಲ್ಲ ಬಾಣಲಿ ಇಲ್ಲ ತವಾನೆ. 22 ವರ್ಷ ಆಯಿತು. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಸರ್ ಎಗ್ ರೈಸು, ಲಿವರ್ ಫ್ರೈ, ಲಿವರ್ ರೈಸ್, ಕಬಾಬ್. ಹಾಫು ಕೊಡ್ತೀವಿ, ಫುಲ್ಲು ಕೊಡ್ತೀವಿ. ಎಲ್ಲ ಹಾಂ, ಗ್ರೇವಿ ಹಾಕ್ತೀವಿ ಸರ್. ಎಗ್ ರೈಸ್ಗೆ ಸೈಡಲ್ಲಿ ಸ್ವಲ್ಪ ಗ್ರೇವಿ ಹಾಕ್ಕೊಡ್ತೀವಿ. ಇಲ್ಲ ಸರ್, ಫಿಶ್ ಏನಿಲ್ಲ. ಸರ್ ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 10 ಗಂಟೆ. ಸೋಮವಾರ ಹಾಲಿಡೇ. ಸೋಮವಾರ ಹಾಲಿಡೇ. ಸರ್ ಅಡ್ರೆಸ್ ಹಂಗೆ ಹೇಳ್ಬಿಡಿ ಸರ್. ಮಾಗಡಿ ಮೇನ್ ರೋಡು, ಕಾಮಾಕ್ಷಿ ಪಾಳ್ಯ, ಪೂರಿಕ ಆಪೋಸಿಟು, ಕಾಳಭೈರೇಶ್ವರ ಕಬಾಬ್ ಸೆಂಟರ್. ಓಕೆ ಸರ್, ನಾವು ಇವಾಗ ಟೇಸ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವಾಗ ನಾನು ಲಿವರ್ ಫ್ರೈ ಮತ್ತು ಎಗ್ ರೈಸು ಮಿಕ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಲಿವರ್ ಫ್ರೈ, ಎಗ್ ರೈಸ್ ಎರಡೂ ಮಿಕ್ಸ್ ಮಾಡಿದ್ದಾರೆ. ಮತ್ತು ಕಬಾಬ್ ಇದೆ, ಹಂಗೆ ತೋರಿಸು. ನೋಡಿ ಲಿವರ್ ಫ್ರೈ ಕೊಟ್ಟಿದ್ದಾರೆ. ಸೊ ಲಿವರ್ ಫ್ರೈ, ಲಿವರ್ ಗ್ರೇವಿನ ಎಗ್ ರೈಸಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ವಾವ್, ಜ್ಯೂಸಿಯಾಗಿ ಕಾಣ್ತಾ ಇದೆ. ಮತ್ತು ಕಬಾಬು ಅಷ್ಟೇ ಸಖತ್ ಕ್ರಿಸ್ಪಿಯಾಗಿ ಕೊಟ್ಟಿದ್ದಾರೆ. ಬನ್ನಿ ಟೇಸ್ಟು ಹೇಗಿದೆ ಅಂತ ನೋಡುವ. ಫಸ್ಟು ಲಿವರ್ ಜೊತೇಲಿ ರೈಸ್ನ ಮಿಕ್ಸ್ ಮಾಡಿಕೊಂಡು ಲಿವರ್ ಗ್ರೇವಿ ಜೊತೇಲಿ ಒಂದು ಬೈಟು ನಿಮಗೋಸ್ಕರ. ಚೇರ್ಸ್. ಖಾರ ಹಬ್ಬ ಬಾಯಿಗೆ ಆಗ್ತಾ ಇದ್ದಂಗೆ ಖಾರ ಇದೆ. ಮತ್ತು ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಇಡ್ತಿದೆ. ಮತ್ತು ಇವರು ಕುಕ್ ಮಾಡೋದು ವೈಟ್ ರೈಸ್ನ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಲ್ಲ. ಇವರು ಲೈಕ್ ಪಲಾವ್ ರೈಸ್ ಥರ ಮಾಡ್ಕೋತಾರೆ. ಫಸ್ಟು ಪಲಾವ್ ರೈಸ್ ಥರ ಲೈಟ್ ಮಸಾಲೆ ಹಾಕ್ಬಿಟ್ಟು ಮೊದಲು ರೈಸ್ನ ಕುಕ್ ಮಾಡಿ ಆ ರೈಸ್ನ ಲಿವರ್ ಗ್ರೇವಿ ಜೊತೆಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅವ್ರದ್ದೇ ಆದಂಥ ಮಸಾಲೆ ಇರುತ್ತೆ, ಎಗ್ ಮಸಾಲೆ. ಆ ಎಗ್ ಮಸಾಲೆ ಜೊತೆಲಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಲಿವರ್ ಗ್ರೇವಿ ಹಾಕ್ಬಿಟ್ಟು ಕೊಡ್ತಾರೆ. ತಿಂತಾ ಇದ್ರೆ ಸ್ವರ್ಗ. ಲಿವರು ಕೊಟ್ಟಿದ್ದಾರೆ. ಒಂದು ಪೀಸ್ ಲಿವರ್ ತಿಂದಿರಿ ಹೇಗಿದೆ ಅಂತ ನೋಡೋಣ. ನೋಡಿ ಲಿವರು, ಒಂದು ಪೀಸ್ ಲಿವರು ತಿಂತೀನಿ ಇವಾಗ. ಸಾಫ್ಟ್ ಆಗಿದೆ. ಸಕ್ಕ ಡಿಫ್ರೆನ್ಸ್ ಆಗೈತೆ. ಸೀರಿಯಸ್ಲಿ ಇಲ್ಲೊಂದ್ಸಲ ಟ್ರೈ ಮಾಡಲೇಬೇಕು. ಬೇರೆ ಕಡೆ ಸಿಗೋ ಎಗ್ ರೈಸ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಕಾಳಭೈರೇಶ್ವರ ಕಬಾಬ್ ಸೆಂಟರ್ ಅಂತ ಆಚೆಯಿಂದ ನೋಡೋಕ್ಕೆ ಚಿಕ್ಕದಾಗಿ ಕಾಣುತ್ತೆ, ಬಟ್ ಒಳಗಡೆ ಕ್ರೌಡು. ಅದಕ್ಕೆ ನಾವು ಆಚೆ ಬಂದು ಕೂತ್ಕೊಂಡಿದ್ದೀವಿ. ಆಚೆ ಬಂದು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ ಮಾತ್ರ. ಖಾರವಾಗಿ ಉಪ್ಪು ಹುಳಿ ಖಾರ ಎಲ್ಲ ಮಸ್ತಾಗಿ ಹಿಡಿದಿದೆ. ಸೊ ಬನ್ನಿ ಕಬಾಬು ಹೇಗಿದೆ ನೋಡೋಣ.
ಕಬಾಬು ಟೇಸ್ಟಿ, ಆಹಾ ಜ್ಯೂಸಿಯಾಗಿದೆ. ತಿನ್ನೋಣ ಹೇಗಿದೆ ಅಂತ. ಕಬಾಬು ಅಷ್ಟೇ ಒಳ್ಳೆ ಟೇಸ್ಟು, ಒಳ್ಳೆ ಪೀಸ್ ಕೊಡ್ತಾರೆ. ಸ್ವಲ್ಪ ಪೀಸ್ ದಪ್ಪ ಬರುತ್ತೆ, ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ. ಎಗ್ ರೈಸ್ ಜೊತೆಗೆ ಕಬಾಬು ಕೂಡ ಒಳ್ಳೆ ಕಾಂಬಿನೇಷನ್ನು ವಿತ್ ಲಿವರ್ ಗ್ರೇವಿ. ಆಹಾ ಅದ್ಭುತವಾಗಿತ್ತು ಮಾತ್ರ. ಸೊ ವೀಕ್ಷಕರೇ, ಇಲ್ಲಿ ಸಿಗೋದೇ ಇಷ್ಟೇ ಐಟಮು. ಫಿಶು ಸಿಗುತ್ತೆ ಅಂದ್ಕೊಂಡೆ, ಫಿಶು ಸಿಗಲ್ವಂತೆ. ಲಿವರ್ ಫ್ರೈ, ಲಿವರ್ ಗ್ರೇವಿ ಜೊತೆಲಿ ಎಗ್ ರೈಸು, ಕಬಾಬು ಇಷ್ಟು ಸಿಗುತ್ತೆ. ಹಾಫು ಕೊಡ್ತಾರೆ, ಫುಲ್ಲು ಕೊಡ್ತಾರೆ, ಎಷ್ಟು ಬೇಕೋ ಇಸ್ಕೋಬೋದು ವಿತ್ ರೀಸನಬಲ್ ರೇಟು. ಒಳ್ಳೆ ಟೇಸ್ಟು, ರೇಟು ಕಮ್ಮಿ, ಟೇಸ್ಟ್ ಜಾಸ್ತಿ. ಅದಕ್ಕೆ ಇಲ್ಲಿ ನನ್ನ ಫ್ರೆಂಡ್ಸು ತುಂಬ ಜನ ಸಜೆಸ್ಟ್ ಮಾಡಿದರು, ಬರೋಕ್ಕಾಗಿರಲಿಲ್ಲ ಇಲ್ಲಿಗೆ. ಸೊ ಇವತ್ತಾಯಿತು, ಅದಕ್ಕೆ ಬಂದು ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ. ನೀವೇನಾದರೂ ಈ ಏರಿಯಾ ಮಾಗಡಿ ರೋಡು ಅಥವಾ ಸುಂಕದಕಟ್ಟೆ ಅಥವಾ ಕಾಮಾಕ್ಷಿಪಾಳ್ಯ ಸುತ್ತಮುತ್ತ ಇದ್ದರೆ ಒಂದು ಸಲ ಇಲ್ಲಿ ಬಂದು ನೀವು ವಿಸಿಟ್ ಮಾಡಿದ್ರೆ ಪಕ್ಕಾ ನೆಕ್ಸ್ಟ್ ಟೈಮಿಂದ ಇಲ್ಲೇ ಬಂದು ಪರ್ಮನೆಂಟ್ ಕಸ್ಟಮರ್ ಆಗೋಗ್ತೀರಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ ವೀಕ್ಷಕರೇ. ಸೊ ಒಂದು ಒಳ್ಳೆ ರೇಟ್ಗೆ ಒಂದು ಒಳ್ಳೆ ಊಟ ಹುಡುಕ್ತಾ ಇದ್ದರೆ ದಿಸ್ ಈಸ್ ದ ಬೆಸ್ಟ್ ಸ್ಪಾಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಈ ಪ್ರಯತ್ನ. ಹೇಗಿತ್ತು ನನ್ನ ಈ ಪ್ರಯತ್ನ? ಇಷ್ಟ ಆಯಿತಾ? ಸೊ ಇಲ್ಲಿಗೆ ಇದರೊಂದಿಗೆ ಈ ವಿಡಿಯೋನ ಕೂಡ ಎಂಡ್ ಮಾಡೋಂಥ ಸಮಯ ಬಂದಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಲಿಂಕು ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಏನೇ ಇದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಲೊಕೇಶನ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕು ಕೂಡ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡ್ರೆ ಸೀದಾ ಇಲ್ಲಿಗೆ ಬಂದ್ಬಿಡ್ಬೋದು. ಲ್ಯಾಂಡ್ ಮಾರ್ಕ್ ಬಂದು ಪೂರ್ವಿಕಾ ಮೊಬೈಲ್ ಸ್ಟೋರು, ಅದ್ರ ಆಪೋಸಿಟಲ್ಲೇ ಇದೆ ಕಾಳಭೈರೇಶ್ವರ ಕಬಾಬ್ ಸೆಂಟರ್ ಅಂತ. ಬಂದೊಂದ್ಸಲ ಒಂದು ಹಾಫ್ ರೈಸ್ ತಿಂದು ನೋಡಿ, ಇನ್ನೊಂದು ಹಾಫ್ ನೀವೇ ಹಾಕಿಸ್ಕೊಂಡು ತಿಂತೀರಾ ಅಂತ ಹೇಳ್ತಾ ಮುಗಿಸೋಣ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕ್ಷೇಮವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.